ದಾವಣಗೆರೆಯಿಂದ ಬಂದಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಸ್ಸಲ್ಲಿ ಬಂದ ತಕ್ಷಣ ನಿದ್ದೆ, ಅಲ್ಲಿಂದ ಬಂದು ಲೇಟ್ ಆಯಿತು. ಮತ್ತೆ ಇವತ್ತು ಗುರುವಾರ ಬೆಳಗ್ಗೆನೇ ಕೆಲಸದ ಕಡೆ ಹೊರಟಿದ್ದೀನಿ. ನಾನು ಆಲ್ರೆಡಿ ಎಳ್ಚನಹಳ್ಳಿಲಿದ್ದೀನಿ, ಮತ್ತಿಕೆರೆಗೆ ಹೋಗಬೇಕು. ನೆನ್ನೆ ದಾವಣಗೆರೆಯಲ್ಲಿ ಏನೇನಾಯಿತು ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ದಿನದ ಆ ವ್ಲಾಗ್ನ ಎರಡನ್ನೂ ಮರ್ಜ್ ಮಾಡಿ ಹಾಕಿರ್ತೀನಿ. ದಯವಿಟ್ಟು ನನ್ನ ಮನೆ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಕೇಳ್ಕೊಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ, ಮನೆ ರುಚಿ ಬೊಂಬೆನಾಡು ಚಾನಲ್ನಿಂದ. ನೆನ್ನೆ ನೋಡಿರ್ತೀರ, ಆಲ್ಮೋಸ್ಟು ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆಯಲ್ಲಿ ಬಂದು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನಿವತ್ತು ಭೇಟಿ ಮಾಡೋಕ್ಕೆ ಬಂದಿರೋದು ದಾವಣಗೆರೆನ ನನಗೆ ತೋರಿಸ್ತೀನಿ ಅಂತ ಅವರು ನನ್ನ ಕರೆದಿರೋದು. ಯಾರ ಜೊತೆ ಅಂದರೆ ನಮ್ಮ ದಾವಣಗೆರೆಯ ಭೀಮ್ ಆರ್ಮಿಯ ಅಧ್ಯಕ್ಷರಾದ ಸುಮಲತಾ ಮೇಡಮ್ ಅವ್ರ ಜೊತೆ ಇವತ್ತಿನ ದಿನ ಎಲ್ಲ ನಾನು ಕಳಿತೀನಿ, ಮಾತಾಡ್ತೀನಿ, ಆದಷ್ಟು ಒಂದಷ್ಟು ದಾವಣಗೆರೆ ಪ್ಲೇಸಸ್ನ ನೋಡ್ತೀನಿ, ನನ್ನ ಬಿಸ್ನೆಸ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀನಿ. ಅವರು ತುಂಬ ಜನ ಹುಡುಗಿರಿಗೆ ಕೆಲಸ ಕೊಡಬೇಕು ಅಂತ ಅವ್ರ ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಮಾತಾಡಬೇಕು, ಅವ್ರ ಜೊತೆ ಮಾತಾಡಿ ನಾನು ಮತ್ತೆ ಬೆಂಗಳೂರಿಗೆ ಹೊರಡಬೇಕು. ಬೆಂಗಳೂರಿಂದ ನನ್ನೂರು ಚನ್ನಪಟ್ಟಣಕ್ಕೆ ಹೊರಡಬೇಕು. ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಒಂದೊಳ್ಳೆ ಮಾಹಿತಿ ಇರುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ. ನೋಡ್ತಾ ಇರಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ನಿಂಗಪ್ಪ ಅಂತೇಳಿ, ದಾವಣಗೆರೆ ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷರು. ಇದು ಲಕ್ಷ್ಮೀ ಮೇಡಮ್ ಮನೆಯಿಂದ ಭಾಳ ವಿಚಾರ ತುಂಬ ಚೆನ್ನಾಗಿದೆ. ಅವರು ಹೋಮ್ ಪ್ರಾಡಕ್ಟ್ ಆದರೆ ಯಾರೋ ಒಬ್ಬ ಮನೆ ಹೆಣ್ಣು ಮಕ್ಕಳುಗಳು ಕೂಡ ಕೆಲಸ ಮಾಡ್ಬೋದು ಕೂತ್ಬಿಟ್ಟು ಮನೇಲಿ. ಇದು ಫುಲ್ ಟೈಮ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಅವ್ರ ಜೀವನದಲ್ಲಿ ರೂಪಿಸ್ಕೊಬೋದು. 1 hour 2 hour ಭಾಳ ಜನಕ್ಕೆ ಬಡತನ ತುಂಬ ಇದೆ. ಅದರಲ್ಲೂ ಈಗಿನ ಇದರಲ್ಲಿ ದುಡ್ಡಿನ ಭಾಳ ಅವಶ್ಯಕತೆ ಜನರಿಂದ ಮಾಡ್ಬೋದು. ಈ ದಿನ ಲಕ್ಷ್ಮೀ ಮೇಡಮ್ ಅವರನ್ನ ನಮ್ಮ ಸಭೆಗೆ ಕರೆಸಿದ್ವಿ. ಸಾಕಷ್ಟು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಟ್ಟರು. ಇದು ತುಂಬಾ ಚೆನ್ನಾಗಿದೆ. ಇದು ಅತಿ ಹೆಚ್ಚಾಗಿ ಹೆಣ್ಮಕ್ಳಿಗಂತೂ ತುಂಬ ಅನುಕೂಲಕರವಾದ ಪ್ರಾಡಕ್ಟ್ ಇದು. ಬಟ್ ಪಾರ್ಟ್ ಟೈಮ್ ಜಾಬಲ್ಲೂ ಸಹ ಅವರು ಜೀವನ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತದೆ. ಸಾಕಷ್ಟು ವಿಚಾರಗಳು ನಮ್ಮ ಎದುರಿಗೆ ಹಂಚ್ಕೊಂಡಿದ್ದಾರೆ. ಬಟ್ ಪ್ರತಿಯೊಂದು ಶಾಂಪಲ್ಲೂ ಸಹ ತಂದಿದ್ದಾರೆ ಇವರು. ನೋಡಿದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇದು ಸಾಕಷ್ಟು ಬಾಲಿವುಡ್ ಸ್ಟಾರ್ಗಳಾಗಲಿ, ಆಮೇಲೆ ಕಿರುತೆರೆ ಸ್ಟಾರ್ಗಳಾಗಲಿ ಯೂಸ್ ಮಾಡ್ತಕ್ಕಂಥ ಸೋಪ್ಗಳು ಇವು. ಪ್ರತಿಯೊಬ್ಬರು ಸಹ ಯೂಸ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಯೂಸ್ ಮಾಡಿರಿ, ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಕುಬೇರ್ ಅಂತೇಳಿ, ಹೊನ್ನಾಳಿ ತಾಲೂಕು ಅಧ್ಯಕ್ಷರು. ಇವತ್ತೇನು ದಾವಣಗೆರೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು, ಆ ಮೀಟಿಂಗಿಗೆ ಲಕ್ಷ್ಮೀ ಮೇಡಮ್ ಅಂತೇಳಿ ಬಂದಿದ್ದರು. ಬಂದು ನಮಗೆ ಸುಮಾರು ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಐಟಮ್ಗಳ ದಿನಬಳಕೆ ವಸ್ತುಗಳನ್ನು ನಮಗೆ ಭಾಳ ನೀಟ್ವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ದಿನಬಳಕೆ ವಸ್ತು ಅಂತ ಹೇಳಿದರೆ ಇವತ್ತು ಶಾಂಪು, ಸೋಪು ಅಥವಾ ಮನೆಗೆ ಫುಡ್ಡು ಸಂಬಂಧಪಟ್ಟಂಗೆ ಐಟಮ್ಗಳನ್ನ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ. ಸುಮಾರು ಐಟಮ್ಗಳನ್ನ ಈಗ ವಿದೇಶದಲ್ಲೇ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಐಟಮ್ಗಳನ್ನ ನಮಗೆ ನಾವು ಯೂಸ್ ಮಾಡಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಐಟಮು ತುಂಬ ಚೆನ್ನಾಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ನಾವು ಕೂಡ ನಮ್ಮ ದಾವಣಗೆರೆ ಭಾಗದಲ್ಲಿ ಮತ್ತು ಹೊನ್ನಳ್ಳಿ ಚೆನ್ನಗೆರೆ ಭಾಗದಲ್ಲಿ ಈ ಐಟಮ್ಗಳನ್ನು ಮತ್ತು ನಮ್ಮ ಜೊತೆಗೆ ಇರ್ತಕ್ಕಂಥ ಕೆಲವು ಸ್ನೇಹಿತರುಗಳಿಗೆ, ರಿಲೇಷನ್ಗಳಿಗೆ ಈ ಐಟಮ್ಗಳನ್ನ ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿ ಮೇಡಮ್ ಅವರಿಗೆ ಭರವಸೆ ಕೊಟ್ಟಿದ್ದೀವಿ. ಆ ಮೇಡಮ್ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ನಮ್ಮ ದಾವಣಗೆರೆ ಜಿಲ್ಲಾ ಘಟಕದಿಂದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ದಾವಣಗೆರೆಗೆ ಬಂದಿದ್ದಕ್ಕೂ ತುಂಬ ಖುಷಿಯಾಯಿತು. ಯಾಕೆ ಅಂದರೆ ತುಂಬ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ರು. ಅವರು ತುಂಬ ಜನನ ಪರಿಚಯ ಮಾಡಿಕೊಟ್ರು. ಮತ್ತು ನನ್ನ ಪ್ರಾಡಕ್ಟ್ ಬಗ್ಗೆ ಹೇಳುವಾಗ ಅವರು ಗಮನ ಕೊಟ್ಟು ಕೇಳಿಸ್ಕೊಂಡ್ರು. ಮುಖ್ಯವಾಗಿ ಬೇಕಾಗಿರೋದು ಅದನ್ನು ಏನಕ್ಕೆ ಉಪಯೋಗಿಸಬೇಕು, ಯಾವ ಥರ ಉಪಯೋಗಿಸಬೇಕು, ಯಾವ ಥರ ನಿಮಗೆ ಅದು ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡುವಾಗ ತುಂಬ ಚೆನ್ನಾಗಿ ಅವರು ಅದನ್ನು ಕೇಳಿಸ್ಕೊಂಡು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಅವರು ಕೂಡ ಯೂಸ್ ಮಾಡ್ತೀನಿ, ಇಲ್ಲಿ ದಾವಣಗೆರೆ ಸುತ್ತಮುತ್ತ ಎಲ್ಲ ಕೊಡ್ತೀವಿ ಅಂತ ಅಂದರು. ಅದು ಖುಷಿ ಆಯಿತು. ಸಣ್ಣದ್ರಿಂದನೇ ದೊಡ್ಡ ಬಿಸ್ನೆಸ್ ಆಗೋದು ಅನ್ನೋದನ್ನು ನಾನು ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ, ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವಷ್ಟು ಜನಗಳನ್ನ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸರ್ ತುಂಬ ಥ್ಯಾಂಕ್ ಯು ಸರ್. ನನಗೆ ಗೊತ್ತಿಲ್ಲದಿರೋ ಊರಿಗೆ ಬಂದ್ರೂ ಅಷ್ಟು ಆತ್ಮೀಯವಾಗಿ ಸ್ವಾಗತ ಮಾಡಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟ ನಿಮಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆನ ಹೇಳ್ತೀನಿ ಸರ್. ಥ್ಯಾಂಕ್ ಯು.
ದಾವಣಗೆರೆಯಲ್ಲಿ ಕೆಲಸ ಮುಗೀತು, ಬೆಂಗಳೂರಿಗೆ ಹೊರಟೆ. ನಾಳೆ ಬೆಂಗಳೂರಲ್ಲಿ ಕೆಲಸ ಇದೆ, ಅದಕ್ಕೋಸ್ಕರ ಹೊರಡಲೇಬೇಕು. ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ರುಗಳಿಗೆ ಮಾಹಿತಿ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ನನ್ನ ಕರೆಸಿದ್ದಕ್ಕೆ ಅವ್ರಿಗೆ ಖುಷಿ ಆಯಿತು, ಅವ್ರನ್ನ ಭೇಟಿ ಮಾಡಿದ್ದಕ್ಕೆ ನನಗೆ ಖುಷಿ ಆಯಿತು. ಒಳ್ಳೊಳ್ಳೆ ಮಾಹಿತಿ ಕೊಟ್ಟೆ, ತಿಳ್ಕೊಂಡ್ರು ಯಾಕೆ ಉಪಯೋಗಿಸ್ಬೇಕು, ನಮ್ಮ ಬ್ರ್ಯಾಂಡ್ನ ನಾವು ಯಾಕೆ ಬೆಳೆಸಬಾರ್ದು ಅನ್ನೋದು ಬಗ್ಗೆ ಎಲ್ಲ ಹೇಳ್ಕೊಟ್ಟೆ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಎಲ್ಲ ಕೆಲವೊಬ್ಬರು ಯೂಸ್ ಮಾಡಿದ್ರು ಕೂಡ ಇನ್ನೂ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ಕೊಟ್ಟೆ ಅವ್ರಿಗೆ. ನಿಜ ಖುಷಿಯಾಗುತ್ತೆ. ದಾವಣಗೆರೆಯಲ್ಲಿ ನನ್ನ ಐಟಮ್ಗಳು ಹೋಗುತ್ತೆ ಅಂತಂದರೆ ಖುಷಿನೇ. ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಗಡಿ ಬಿಡಿಲ್ ಹೊರಟೆ. ಅಲ್ಲಿ ಇಲ್ಲಿ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಪಾಪ ಅವರೆಲ್ಲ ತುಂಬ ಒತ್ತಾಯ ಮಾಡಿದ್ರು, ಇರಿ ಮೇಡಮ್ ಇರಿ, ನಾಳೆ ಹೋಗೋರಂತೆ ಆದರೆ ಇಲ್ಲ, ನಾಳೆ ಕೆಲಸ ಇರೋದ್ರಿಂದ ಹೋಗಲೇಬೇಕು. ಸತತವಾಗಿ ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ಒಂದಿನ ಎಲ್ಲೂ ಉಳ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಮತ್ತೆ ನಾನು ದಾವಣಗೆರೆಗೆ ಬರಬೇಕಾಗತ್ತೆ ಇನ್ನಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜ ನನ್ನ ಪ್ರಾಡಕ್ಟ್ಸ್ನ ಚೆನ್ನಾಗಿ ಬೆಳೆಸ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಅಂಗಡಿಗಳಿಗೆ ಇವತ್ತೇ ನಾವು ಹೋಗಿ ಕೊಟ್ಟು ಬಂದರೂ ಕೂಡ ಯಾವುದೂ ವೀಡಿಯೋಗಳು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲರೂ ಖುಷಿಪಟ್ಟೆ ತೊಗೋತಾ ಇದ್ದಾರೆ. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಬನ್ನಿ, ಬೆಂಗಳೂರಿಗೆ ಹೋಗ್ತಾ ಮಾತಾಡ್ಬೋದು. ನಮ್ಮ ಎಳ್ಚೇನಹಳ್ಳಿಲಿ ನನ್ನ ಫಾಲೋವರ್ಸ್ ಸಿಕ್ಕಿದ್ರು, ಅವರೇ ಕೂಗ್ ಮಾತಾಡ್ಸಿದ್ರು. ಥ್ಯಾಂಕ್ ಯು. ಗುರುವಾರ ಆಗಿರೋದ್ರಿಂದ ಬಾಬಾ ಅವ್ರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ಒಳ್ಳೇದು ಮಾಡಪ್ಪ ಅಂತ ಬೇಡಿಕೊಂಡು ನಮ್ಮ ಮತ್ತಿಕೆರೆಯಲ್ಲಿರೋ ಕಲಾ ಮೇಡಮ್ ಮನೆಗೆ ಬಂದೆ. ಅವ್ರದ್ದು ನಂದು ಪರಿಚಯ ಸುಮಾರು 5-6 ತಿಂಗಳದು. ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡೇ ಅವರು ಕರೆದು ಬಿಸ್ನೆಸ್ಸನ್ನು ಶುರು ಮಾಡಿ ಸತತವಾಗಿ 5-6 ತಿಂಗಳು ಪೂರೈಸಿದ್ದಾರೆ. ತುಂಬ ಚೆನ್ನಾಗಿ ನಾನು ಹೇಳೋದನ್ನು ಪಾಲಿಸ್ತಾರೆ. ಅಷ್ಟೇ ಚೆನ್ನಾಗಿ ಅವ್ರ ಬಿಸ್ನೆಸ್ ಆಗ್ತಿದೆ. ಇದೇ ರೀತಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಕರೆದು ನನ್ನ ಪ್ರಾಡಕ್ಟನ್ನು ಇಷ್ಟಪಟ್ಟು ಮಾರ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಳ್ಳೆಯದಾಗಲಿ. ಬನ್ನಿ ನೆಲಮಂಗಲಕ್ಕೆ ಹೋಗೋಣ. ಮಂಜುನಾಥ್ ನಗರದಲ್ಲಿ ಇಳಿದೆ. ಬೆಳಗ್ಗೆ ಎಳ್ಚನಹಳ್ಳಿಯಿಂದ ಯಶವಂತಪುರಿಂದ ಮತ್ತಿಕೆರೆಯಿಂದ ಮತ್ತೆ ಯಶವಂತಪುರಿಂದ ಮತ್ತೆ ಮಂಜುನಾಥ್ ನಗರ. ಇಲ್ಲಿಂದ ಇವಾಗ ನೆಲಮಂಗ್ಲಕ್ಕೆ ಹೋಗಿ ಕೆಲಸ ಮುಗಿಸಿ ಬೇಗ ಮನೆಗೊಟ್ಟು ಹೋದರೆ ಸಾಕಪ್ಪ ಮನೆಗೆ ಅಂತ ಅನಿಸ್ಬಿಟ್ಟೈತೆ. ಟ್ರಾವೆಲಿಂಗ್ ಮಾಡೋದು ಕಷ್ಟ ಐತೆ. ಏನಾದರೂ ಮಾಡಬೇಕಲ್ಲ ದೊಡ್ಡವರೇ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಮಾಡಲೇಬೇಕು. ಮಾಡೋಣ, ಒಂದು ಜಯ ಗಳಿಸೋಣ. ಇವಾಗ ಬೇಗ ಬಸ್ ಹತ್ತೋಣ, ಬನ್ನಿ ಹೋಗೋಣ. ಬೆಂಗಳೂರಲ್ಲಿ ಇಷ್ಟೊಂದು ಬಸ್ಸು, ಕಾರು, ವೆಹಿಕಲ್ಲು, ಯಪ್ಪ ಬೆಂಗಳೂರಲ್ಲೇ ಅಲ್ಲ ಪ್ರಪಂಚದಲ್ಲೆಲ್ಲ ಇರುತ್ತೆ. ಅದು ಹೆಂಗೆ ನಮ್ಮ ಭೂಮಿ ತಾಯಿ ತಡಿತಾವಳೋ ನಮ್ಮ ಭಾರ ಎಲ್ಲ ಗೊತ್ತಿಲ್ಲ. ಈ ಬೆಂಗಳೂರಲ್ಲೂ ಓಡಾಡೋದು ತುಂಬಾ ಕಷ್ಟ. ನೋಡಿ, ಈ ಕಡೆಯಿಂದನೂ ಜನ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ. ರೋಡ್ ಕ್ರಾಸ್ ಮಾಡೋರು ಹೆಂಗಪ್ಪ ಮಾಡೋದು? ಮಗ್ಳಿಗೆ ಬಂದೆ. ಇಲ್ಲಿ ಕೆಲಸನೂ ಪಟ ಅಂತ ಮುಗಿಸಾಯಿತು. ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀನಿ. ಹೋಗಿ ಅಲ್ಲೂ ಸ್ವಲ್ಪ ಕೆಲಸಗಳಿದೆ. ವಿಡಿಯೋ ಎಲ್ಲ ಮಾಡಿರೋದೆಲ್ಲ ಎಡಿಟಿಂಗ್ ಮಾಡಬೇಕು, ಇದನ್ನೆಲ್ಲ ಮುಗಿಸ್ಬೇಕು. ಮತ್ತೆ ನಾಳೆ ತಿರ್ಗಾ ನೆಲಮಂಗಲಕ್ಕೆ ಬರಬೇಕಾಗುತ್ತೆ. ಇನ್ನೊಬ್ಬರನ್ನ ನೋಡಬೇಕು, ಅವ್ರು ಇವತ್ತಿಲ್ಲ. ನಮ್ಮ ಇಲ್ಲಿ ನೆಲಮಂಗಲ TD ಸರ್ಕಲಲ್ಲಿ ನೆಕ್ಸ್ಟ್ ಆಷಾಢ ಮುಗಿದ ತಕ್ಷಣವೇ ಅಂಗಡಿ ಓಪನ್ ಆಗುತ್ತೆ. ದಯವಿಟ್ಟು ಯಾರ್ಯಾರು ನೆಲಮಂಗಲ ಅಕ್ಕಪಕ್ಕ ಇರೋರಿಗೆ ನಮ್ಮ ಮನೆ ರುಚಿ ಹೋಮ್ಮೇಡ್ ಪ್ರಾಡಕ್ಟ್ಸ್ ಆಗಲಿ, ನ್ಯಾಚುರಲ್ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಆಗಲಿ ಬೇಕಾದಲ್ಲಿ ದಯವಿಟ್ಟು ಇಲ್ಲೇ ಬಂದು ತಗೊಳ್ಳಿ ಅಂತ ಹೇಳ್ತೀನಿ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ತಯಾರಾಗ್ತಾ ಇರೋದ್ರಿಂದ ಎಲ್ಲ ನಮ್ಮ ಕರ್ನಾಟಕ ಜನತೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳಿಕೊಂಡು ಇವಾಗ ಹೊರಡೋಣ. ಹೋಗ್ತಾ ಮುಂದೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ನಾನು ನೆಲಮಂಗಲದಿಂದ ಡೈರೆಕ್ಟು ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಬೈಯಪ್ಪನಹಳ್ಳಿಲೂ ಇನ್ನೊಬ್ಬರು ನೋಡಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಅದಕ್ಕೆ ನೆಲಮಂಗಲದಿಂದ ಬೈಯಪ್ಪನಹಳ್ಳಿಗೆ ಬಂದೆ. ಬೈಯಪ್ಪನಹಳ್ಳಿಗೆ ಬಂದಿದ್ದು ಕೆಲಸನೂ ಆಯಿತು. ತಿರ್ಗಾ ರಿಟರ್ನ್ ಹೋಗ್ತೀನಿ. ಬೆಳಗ್ಗೆಯಿಂದ ಎಷ್ಟೆಷ್ಟು ಜಾಗ ತಿರುಗಾಡಿದ್ದೀನಿ ಅಂದರೆ ನನಗೆ ಒಂಥರ ಖುಷಿ ಆಗ್ತೈತೆ. ಇಷ್ಟೊಂದು ಜಾಗ ಓಡಾಡಿದ್ದೀನ, ಇಷ್ಟು ಕೆಲಸ ಒಂದು ದಿನದಲ್ಲಿ ಮುಗಿಸಿದ್ದೀನ ಅಂತ.
ಅದೇ ಥರ ಇಲ್ಲಪ್ಪ ದೇವರೇ ಅಂತ ಬೇಡ್ಕೊತೀನಿ. ಏನಂದರೆ ಶಕ್ತಿ. ನೋಡೋಣ, ಇವಾಗ ರಿಟರ್ನ್ ಮನೆಗೆ ಹೋಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನನ್ನ ಜೊತೆಲಿ ಬನ್ನಿ. ಬೆಳಗ್ಗೆಯಿಂದ ಕೆಲಸ ಇವಾಗ ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನ ನೋಡಿ. ಖಂಡಿತ ಒಳ್ಳೆ ಉಪಯುಕ್ತವಾದ ವಿಡಿಯೋಗಳೇ ಬರುತ್ತೆ. ನಾನು ಆದಷ್ಟು ಟ್ರೈ ಮಾಡಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ.